ಎಲ್ಲ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಸಂಸಾರದಲ್ಲಿ ಖುಷಿಯಾಗಿರಬೇಕು ಅಂದರೆ ನೀವಿಬ್ಬರು ಹೀಗಿರಬೇಕು. ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಬೇಕಾದರೆ ಗಂಡ ಹೆಂಡತಿಗಳಿಬ್ಬರು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಅನ್ಯೋನ್ಯತೆಯಿಂದ ಬಾಳಲು ಕಲಿಯಬೇಕು. ದಾಂಪತ್ಯವು ಅನ್ಯೋನ್ಯತೆಯಿಂದ ಇದ್ದರೆ ಖಂಡಿತವಾಗಿಯೂ ಅವರು ಈ ಕೆಲಸ ಮಾಡುತ್ತಿರಬಹುದು. ಕೇವಲ ಪ್ರತಿಯೊಂದಿದ್ದರೆ ಅದರಿಂದ ದಾಂಪತ್ಯ ಕಟ್ಟಲು ಆಗದು. ಅಲ್ಲಿ ಹೊಂದಾಣಿಕೆ, ಗೌರವ, ಅನ್ಯೋನ್ಯತೆ ಮತ್ತು ಇತರ ಹಲವಾರು ಅಂಶಗಳು ಪ್ರಮುಖ ಪಾತ್ರ ವಹಿಸುವುದು. ಸಂಬಂಧವು ಸರಿಯಾದ ರೀತಿಯಲ್ಲಿ ಸಾಗಲು ಸಂಗಾತಿಗಳು ಹೆಚ್ಚು ಶ್ರಮ ವಹಿಸಬೇಕು. ಅನ್ಯೋನ್ಯತೆ ಹೆಚ್ಚಿಸಲು ಮತ್ತು ದಾಂಪತ್ಯವು ಸುಖಮವಾಗಿ ಇರಲು ದಾಂಪತ್ಯಗಳು ಏನು ಮಾಡುವವರು ಎಂದು ತಿಳಿಯಬೇಕು. ಇಂತಹ ಕೆಲವೊಂದು ಲೇಖನಗಳನ್ನು ಓದಿಕೊಂಡು ಸಂಬಂಧವನ್ನು ಸುಧಾರಣೆ ಮಾಡಬಹುದು. ನಿಮಗೂ ಸಮಸ್ಯೆಗಳಿದ್ದರೆ ಆಗ ಖಂಡಿತವಾಗಿಯೂ ಇದು ನೆರವೇರಿಗೆ ಬರಲಿದೆ. ಜಗಳವಾಡಿದರೆ ಬೇಜಾರು ಮಾಡಬೇಡಿ. ತುಂಬ ಅನ್ಯೋನ್ಯವಾಗಿ ಇರುವಂತಹ ದಾಂಪತ್ಯವು ಜಗಳವಾಡಿದರೂ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಆದರೆ ಕೆಲವು ದಾಂಪತ್ಯವು ಸಣ್ಣ ಜಗಳಕ್ಕಾಗಿ ಸಂಬಂಧವನ್ನು ದೂರ ಮಾಡಿಕೊಳ್ಳುವರು. ವಾಗ್ವಾದ, ಜಗಳ ಸಾಮಾನ್ಯವಾಗಿರುವುದು, ಆದರೆ ಇದರಿಂದ ನಿಮ್ಮಿಬ್ಬರ ಮೇಲೆ ಪರಿಣಾಮ ಬೀಳಬಾರದು. ಆರೋಗ್ಯಕಾರಿ ಚರ್ಚೆ ಮಾಡಿ, ಮುಕ್ತವಾಗಿ ಮಾತನಾಡಿ ಮತ್ತು ಸಮಸ್ಯೆಗಳನ್ನು ಜೊತೆಯಾಗಿ ಇದ್ದುಕೊಂಡು ಬಗೆಹರಿಸಿ. ನೀವು ಪರಸ್ಪರ ದೂಷಣೆ ಮಾಡಿದರೆ ಆಗ ಅದು ಖಂಡಿತವಾಗಿಯೂ ಸಂಬಂಧದ ಮೇಲೆ ಪರಿಣಾಮ ಬೀಳುವುದು. ಜೋಕ್ಗೆ ನಕ್ಕಬೇಡಿ. ಯಾವುದೇ ಸಣ್ಣ ತಮಾಷೆಯ ವಿಚಾರ ಅಥವಾ ಸಂಗಾತಿಯು ಜೋಕ್ ಹೇಳಿದರೆ ಆಗ ನೀವು ಮನ ಬಿಚ್ಚಿ ನಕ್ಕುಬಿಡಿ. ಜೊತೆಯಾಗಿ ನಕ್ಕರೆ ಆಗ ಇದು ಸಂಬಂಧದಲ್ಲಿನ ಅನ್ಯೋನ್ಯತೆ ಹೆಚ್ಚಿಸುವುದು. ಇದು ಸಂಬಂಧವನ್ನು ಬಲಪಡಿಸುವುದು ಕೂಡ. ನಗು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ತಮಾಷೆಯಾಗಿದ್ದರೆ ಆಗ ಇಬ್ಬರು ಸಂತೋಷವಾಗಿರುವಿರಿ. ಆಸಕ್ತಿಯದಾಗ ವಿಚಾರದ ಬಗ್ಗೆ ಯೋಚನೆ ಹಾಕಿ. ಸಂಬಂಧದಲ್ಲಿ ಕೆಲವೊಮ್ಮೆ ಏಕತಾನತೆಯು ಬಂದು ಬಿಡುತ್ತದೆ. ಹೀಗಾಗಿ ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ಯೋಚನೆ ಹಾಕಿಕೊಳ್ಳುವುದು ಒಳ್ಳೆಯದು. ಜೊತೆಯಾಗಿ ಜಾಗಿಂಗ್ ಹೋಗುವುದು, ಈಜುವುದು ಅಥವಾ ಅಡುಗೆ ಮಾಡುವುದು ಇತ್ಯಾದಿಗಳು. ಇದರಿಂದ ಇಬ್ಬರಿಗೆ ಕೂಡ ಒಳ್ಳೆಯ ಖುಷಿ ಸಿಗುವುದು. ನೀವಿಬ್ಬರು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋದರೆ ಅದು ಕೂಡ ನೇರವಾಗಲಿದೆ. ಯಶಸ್ಸನ್ನು ಪ್ರೋತ್ಸಾಹಿಸಿ. ಸಂಗಾತಿ ಮಾಡಿರುವಂತಹ ಸಾಧನೆಯನ್ನು ನೀವು ಪ್ರೋತ್ಸಾಹಿಸಿ ಅದಕ್ಕೆ ಮೌಲ್ಯ ನೀಡಬೇಕು. ಅವರಿಗೆ ಮುಂದೆ ಕೂಡ ಇಂತಹ ಸಾಧನೆ ಮಾಡಲು ಹೆಚ್ಚಿನ ಬೆಂಬಲ ನೀಡಬೇಕು. ಸಂಗಾತಿಯ ಸಾಧನೆಯ ಬಗ್ಗೆ ನಿಮಗೆ ತಿಳಿದಿದ್ದರೆ ಆಗ ನೀವು ಅವರಿಗೆ ಏನಾದರೂ ವಿಶೇಷವಾಗಿರುವುದನ್ನು ಮಾಡಿ, ಅವರ ಇಷ್ಟದ ಹೋಟೆಲ್ಗೆ ಊಟಕ್ಕೆ ಕರೆದುಕೊಂಡು ಹೋಗುವುದು, ಮನೆಯಲ್ಲಿ ಸಣ್ಣ ಪಾರ್ಟಿ ಮಾಡುವುದು ಇತ್ಯಾದಿ. ಇದು ಇಬ್ಬರ ನಡುವಿನ ಅನ್ಯೋನ್ಯತೆಯ ಹೆಚ್ಚಿಸುವುದು. ಆತನ ಸ್ನೇಹಿತರಿಗೆ ಒಳ್ಳೆಯವರಾಗಿರುವುದು. ಆತನಿಗೆ ಸ್ನೇಹಿತರ ಜೊತೆಗೆ ಸಮಯ ಕಳೆಯಲು ಅವಕಾಶ ನೀಡಬೇಕು. ಕೆಲವೊಮ್ಮೆ ನೀವು ಕೂಡ ಅವರ ಜೊತೆಗೆ ಸೇರಿಕೊಳ್ಳಬಹುದು. ಅವರನ್ನು ಮನೆಗೆ ಊಟಕ್ಕೆ ಕರೆಯಬಹುದು. ಜೊತೆಯಾಗಿ ಎಲ್ಲಿಗಾದರೂ ಪ್ರವಾಸಕ್ಕೆ ಹೋಗಬಹುದು. ಸ್ನೇಹಿತರು ಮತ್ತು ಕುಟುಂಬದವರಿಗಿಂತ ಜೊತೆಯಾಗಿ ಕಳೆಯುವವರು ಹೆಚ್ಚು ಸಂತೋಷವಾಗಿರುವವರು ಎಂದು ಅಧ್ಯಯನಗಳ ಕೂಡ ಹೇಳಿವೆ. ಹೀಗಾಗಿ ನೀವು ಸಂಗಾತಿಯು ಸ್ನೇಹಿತರ ಜೊತೆಗೆ ಸಮಯ ಕಳೆಯುತ್ತಿದ್ದರೆ ಅದನ್ನು ತಡೆಯಬೇಡಿ. ಒಂದೇ ಸಮಯದಲ್ಲಿ ನಿದ್ರೆ ಮಾಡಿ. ದಿನದ ಅತ್ಯಂತದಲ್ಲಿ ಪ್ರತಿಯೊಬ್ಬರು ನಿದ್ರೆಗೆ ಮೋರೆ ಹೋಗುವುದು ಇದೇ ಇದೆ. ಇದರಿಂದ ಅನ್ಯೋನ್ಯತೆಯು ಹೆಚ್ಚಾಗುವುದು. ಒಂದೇ ಸಮಯದಲ್ಲಿ ಮಲಗಿದರೆ ಆ ದಿನದ ಬಗ್ಗೆ ಮಾತನಾಡಬಹುದು. ಪರಸ್ಪರ ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನು ಹಂಚಿಕೊಳ್ಳಬಹುದು. ಇದು ದೈಹಿಕವಾಗಿಯೂ ಆಕರ್ಷಣೆಯ ಹೆಚ್ಚು ಮಾಡುವುದು. ಐ ಲವ್ ಯು ಹೇಳಿ. ನೀವು ಯಾವುದೇ ಸಂದೇಶ ಅಥವಾ ಇಮೇಲ್ ಕಳುಹಿಸುತ್ತಿದ್ದರೆ ಆಗ ಸಂಗಾತಿಗೆ ಐ ಲವ್ ಯು ಹೇಳಿ. ಕೆಲವರಿಗೆ ಸಂದೇಶಗಳನ್ನು ಇಷ್ಟವಾದರೆ ಇನ್ನೂ ಕೆಲವರಿಗೆ ಮಾತಿನ ಮೂಲಕ ಇದನ್ನು ಹೇಳುವುದು ಇಷ್ಟವಾಗುತ್ತದೆ. ಕೆಲವರು ಅಪ್ಪಿಕೊಂಡು ಮುತ್ತಾಡುತ್ತೆ ಕಿಸ್ ನೀಡುವವರು. ಹೀಗಾಗಿ ಸಂಗಾತಿಗೆ ಯಾವುದೇ ಇಷ್ಟ ಎಂದು ತಿಳಿದುಕೊಂಡು ಅದನ್ನು ನೀವು ಹೇಳಬೇಕು. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.